ಎಲ್ಲರಿಗೂ ನಮಸ್ಕಾರ. ನವ್ಯ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊತೀನಿ. ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೆಸರು ಕಾಳು ಸಾರನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಬಾಜುಕಿರೋ ಬೆಲ್ ಬಟನ್ನು ಒಂದ್ಸಲ ಕ್ಲಿಕ್ ಮಾಡಿರಿ. ಅಂದರೆ ನಾ ಯಾವ್ಯಾವ ಹೊಸ ವೀಡಿಯೋ ಹಾಕ್ತೀನಲ್ಲ ಅದ್ರದ್ದು ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನಾನಿಲ್ಲಿ ಹೆಸರು ಕಾಳು ಸಾರು ಮಾಡೋಕ್ಕೆ 1 ಕಪ್ ಅಷ್ಟು ಹೆಸರು ತೊಗೊಂಡಿನಿ. ಅದಕ್ಕೆ ಒಂದು 3 ಸತಿ ನೀರು ಹಾಕಿ ತೊಳ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡೀನಿ. ಇದಕ್ಕೆ ಒಂದು 4 ಹುಳಿ ಟೊಮ್ಯಾಟೊನ ಹಾಕ್ಕೊಂಡೀನಿ. ನಾನು ಹುಣಸೆ ಹಣ್ಣೆ ಬಳಸಿಲ್ಲ. ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೊಂಡ್ರೆ 2 ಟೊಮ್ಯಾಟೊ ಹಾಕ್ಕೊಂಡು ಹುಣಸೆ ಹಣ್ಣಿನ ರಸನೂ ಹಾಕ್ಕೋಬೋದು. ನಾನಿಲ್ಲಿ 4 ಟೊಮ್ಯಾಟೊನೂ 2 ಭಾಗ ಮಾಡಿ ಹಾಕ್ಕೊಂಡೀನಿ. 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇದು ಕುಕ್ಕರ್ ಬಾಯಿ ಹಾಕ್ಕೊಂಡು ಗ್ಯಾಸ್ ಮೇಲಿಟ್ಟು ಒಂದು 4 ಸೀಟಿ ಸಣ್ಣಗೆ ಇಟ್ಟು ಹೊಡೆಸ್ಕೊಂಡ್ರೆ ಈ ಥರ ಹಣ್ಣಗೆ ಕುದ್ದಿರ್ತೈತಿ ಹೆಸರು ಕಾಳು. ಆಮೇಲೆ ಸ್ಮ್ಯಾಶ್ ಮಾಡ್ಬೇಕು. ಇದನ್ನೆಲ್ಲ ಫುಲ್ ಹಿಟ್ಟಿಟ್ಟಾಗಿರ್ಬೇಕು. ಆ ಥರ ಹೆಸರು ಕಾಳನ್ನ ಕುದಿಸ್ಕೊಂಡು ಈ ಥರ ತೆಳ್ಳಗೆ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಒಂದು ದಬರಿಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ 2 ಚಟ್ಪಟ್ ಆದಮೇಲೆ ಇದಕ್ಕೆ ನಾನು ಜಜ್ಜಿ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೋತೀನಿ. ಇದನ್ನು ನಾವು ಮುದ್ದೆ ಜೊತೆ ರೈಸ್ ಜೊತೆ ಅಂತೂ ಚಲೋ ಅನ್ನಿಸ್ತೈತಿ, ಭಾಳ ಮಸ್ತ್ ಅನ್ನಿಸ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ಈ ಸಾರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಕರಿಬೇವು ಹಾಕಿದ ಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೀನಿ. ಗ್ಯಾಸ್ ಬಂದ್ ಮಾಡಿ ಹಾಕ್ಕೊಂಡಿನಿ ನಾನು. ಇದು ಇಲ್ಲಾಂದ್ರೆ ಹೊತ್ತಿ ಬಿಡ್ತೈತೆಲ್ಲ. ಆಮೇಲೆ ಹೆಸರು ಕಾಳನ್ನ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಬೇಕಲ್ಲ ನೋಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಲಾಸ್ಟಿಗೆ ಒಂದು 5 ನಿಮಿಷ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಹೆಸರು ಕಾಳು ಸಾರು ರೆಡಿ ಆಕೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಇಷ್ಟ ಆಗೈತೆ ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.